ಸಿದ್ದೇ ಇರುತ್ತೆ. ತಮಿಳುನಾಡಿನಲ್ಲಿ ವಿಜಯ್ ಹಾದಿ ಸುಗಮ. ನಾಳೆಯೇ ಮುಖ್ಯಮಂತ್ರಿಯಾಗಿ ವಿಜಯ್ ಪ್ರಮಾಣ ವಚನ. ನಾಳೆಯೇ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ ವಿಜಯ್. ಖಂಡಿತವಾಗಿಯೂ ಕೂಡ ದ್ರಾವಿಡ ನೆಲದಲ್ಲಿ ಮತ್ತೊಂದು ಇತಿಹಾಸದ ಪುಟ ಆರಂಭ. ನಾಳೆ ನೆಹರು ಮೈದಾನದಲ್ಲಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮಾಣ ವಚನಕ್ಕೂ ಮುನ್ನವೇ ವಿಜಯ್ ತೆಗೆದುಕೊಂಡಿರುವ ತೀರ್ಮಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈಗ ಏನದು ತೀರ್ಮಾನ ಅಂದ್ರೆ, ಸಾಮಾನ್ಯವಾಗಿ ಸರ್ಕಾರ ರಚನೆಯಾಗುವಂತ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಕಾರ್ಯಕ್ರಮದ ಖರ್ಚು ಸರ್ಕಾರವೇ ಭರಿಸಬೇಕಾಗತ್ತೆ. ಆದರೆ ಇದು ಟಿವಿಕೆ ಪಕ್ಷದ ನಿಧಿಯಿಂದ ನಾವು ಮಾಡ್ತೀವಿ ಅಂತ ಹೇಳುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದು ಕೂಡ ವಿಜಯ್ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಇನ್ನು ಮುಖ್ಯಮಂತ್ರಿಯೇ ಆಗಿಲ್ಲ, ಆದರೂ ಆ ತೀರ್ಮಾನದ ಬಗ್ಗೆ ಹೊಗಳಿಕೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಸೊ ಬಹುತೇಕ ವಿಜಯ್ ಅಂದುಕೊಂಡಂಥ ಕನಸು ಈಗ ನನಸಾಗಿದೆ, ಆಗ್ತಾ ಇದೆ. ಇವತ್ತು 4:00ವರೆಗೆ ಸುದ್ದಿಗೋಷ್ಠಿ, 6 ಗಂಟೆಗೆ ಮತ್ತೊಮ್ಮೆ ಅರ್ಲೇಕರ್ ಎನ್ನುವ ರಾಜ್ಯಪಾಲರ ಮುಂದೆ ನನ್ನ ಬೆಂಬಲ ಇದೆ, ತೆಗೆದುಕೊಳ್ಳಿ, ನೀವೇನು ಕೇಳಿದ್ದೀರೋ ಅದು ನಿಮ್ಮ ಕೈಗೆ ಕೊಡ್ತೀನಿ ಅಂತ ಕೊಡ್ತಾರೆ. ಆಗ ವಿಧಿ ಇಲ್ಲ, ಒಪ್ಪಿಕೊಳ್ಳಲೇಬೇಕಾಗತ್ತೆ. 118 ಶಾಸಕರ ಬಲ, 119 ಇದೆ ತಗೊಳ್ಳಿ ಅಂತ. ನೀವು ಕೇಳಿದ್ದು 118 ಅಥವಾ ಬೇಕಾಗಿದ್ದು 118, ಒಂದು ಎಕ್ಸ್ಟ್ರಾನೇ ಇದೆ ನನಗೆ ಅಂತ. ಸೊ ಅದರ ಮೂಲಕ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸುವಂಥ ದಿನಗಳು ಬಹಳ ದಿನ ಇಲ್ಲ. ಅದು ಕ್ಷಣಗಣನೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ತಮಿಳುನಾಡಿನಲ್ಲಿ ಹೊಸ ಅಧ್ಯಾಯ ಆರಂಭವಾಗ್ತಾ ಇದೆ. ವಿಜಯ್ ಯುಗ ಆರಂಭವಾಗ್ತಾ ಇದೆ. ದೇಶದ ಇತಿಹಾಸದಲ್ಲಿ ನೋಡಿ, MGR NTR ಹೊರತಾಗಿ ದೇಶದಲ್ಲಿ ಅದ್ವಿತೀಯ ಗೆಲುವನ್ನು ದಾಖಲಿಸಿ ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಿರುವಂಥ ಯಾರಾದರೂ ಒಬ್ಬ ವ್ಯಕ್ತಿ ಇದ್ದರೆ ಈಗ ವಿಜಯ್ ಮಾತ್ರ. ತಮಿಳುನಾಡಿನಲ್ಲಿ ಇಡೀ ದೇಶವ್ಯಾಪಿ ಅಭಿಮಾನಿಗಳನ್ನು ಹೊಂದಿರುವಂಥ ನಟರಿದ್ದಾರೆ. ರಜನಿಕಾಂತ್ ಅವರಿಗೆ ಕೇವಲ ಭಾರತ ಅಲ್ಲ, ವಿದೇಶದಲ್ಲೂ ಕೂಡ ಅಭಿಮಾನಿಗಳನ್ನು ಹೊಂದಿರುವಂಥ ರಜನಿಕಾಂತ್ಗೂ ಇದು ಸಾಧ್ಯವಾಗಲಿಲ್ಲ. ಪೂರ್ಣ ಪ್ರಮಾಣದಲ್ಲಿ ರಾಜಕೀಯ ವ್ಯಕ್ತಿಯಾಗಿ ಅವರು ಕಾಲಿಡಲಿಲ್ಲ, ಪದಾರ್ಪಣೆ ಮಾಡಲಿಲ್ಲ. ಪೂರ್ಣ ಪ್ರಮಾಣದಲ್ಲಿ ಪಕ್ಷವನ್ನು ಸಂಘಟಿಸಿ, ಪಕ್ಷವನ್ನು ಕಟ್ಟಿ, ಪಕ್ಷವನ್ನು ಬೆಳೆಸಿ,